Hi, hello, namaskara ಎಲ್ರಿಗೂ. Welcome back to my YouTube channel. So ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸಾಬುದಾನ ವಡ. ಸೊ ನಾನು ಹೆಂಗೆ ಮಾಡೋದು ಅಂತ ಅಲ್ಲೇ ಮಾಡ್ತಾ ಹೇಳ್ತೀನಿ ರಾದರ್ ಸೇಯಿಂಗ್, ಸೊ ದಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡು ಪಟ್ ಅಂತ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತೆ ಸಾಬುದಾನ ವಡ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಎಸ್ಪೆಷಲಿ ಚಿಲ್ಡ್ ವೆದರಲ್ಲಿ. ಮಳೆ ಬಂತು ಅಂದರೆ ಬಟ್ ಇನ್ನೂ ಮಳೆ ಬರ್ತಿಲ್ಲ, ಬಟ್ ಆ ವೆದರಲ್ಲಿ ಕೂಡ ಎವ್ರಿಬಡಿ ವಿಲ್ ಲೈಕ್ ಇಟ್. ಆ್ಯಂಡ್ ಈಗ ಹೋಟೆಲ್ಸಲ್ಲಿ ಕೂಡ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ರೆಸಿಪಿನ. ಸೊ ಎವ್ರಿಬಡಿ ವಾಂಟ್ಸ್ ಇಟ್ ಆ್ಯಂಡ್ ಎವ್ರಿಬಡಿ ವಿಶಸ್. ಆ್ಯಂಡ್ ಎಸ್, ಈಗ ಹೇಗೆ ಫ್ರೆಂಚ್ ಫ್ರೈಸು, ಚೀಸ್ ಕಾರ್ನ್ ನಗ್ಗೆಟ್ಸ್ ಅಂತೆಲ್ಲ ನಮಗೆ ಪ್ಯಾಕ್ಟಾಗಿ ಸಿಗುತ್ತೋ, ವಿ ಆರ್ ಆಲ್ಸೋ ಗೆಟಿಂಗ್ ಸಾಬುದಾನ ವಡ. ಯು ಬಿಲೀವ್ ಇಟ್ ಆರ್ ನಾಟ್, ನಂಗೆ ಗೊತ್ತಿರಲಿಲ್ಲ ಇದು, ಬಟ್ ವಿ ಆರ್ ಗೆಟಿಂಗ್ ಆ್ಯಂಡ್ ಐ ವಾಸ್ ಅಮೇಜ್ಡ್ ಟು ಸಿ. ಬಟ್ ಎನಿವೇ, ಪ್ಯಾಕ್ಡ್ ಮನೇಲಿ ಮಾಡೋದು ಇಸ್ ಆಲ್ವೇಸ್ ಫ್ರೆಶ್, ಸೊ ಐ ವಿ ನೋ ಇಟ್ ರೈಟ್. ಸೊ ಅದ್ರ ಮಾಡೋದು ಸಿಂಪಲ್ ರೆಸಿಪಿ ಹೇಳ್ಕೊಟ್ಟು, ಇಟ್ಸ್ ವೆರಿ ಈಸಿ, ವಿ ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಟೇಸ್ಟ್ ಇಟ್ ಆ್ಯಂಡ್ ಇಟ್ಸ್ ಯಮ್. ಅದು ನೀವು ತಿಂದು ಹೇಳಬೇಕು, ಬಟ್ ಫಾರ್ ಮೀ ಇಟ್ ಇಸ್ ಯಮ್ ಆಸ್ ಆಲ್ವೇಸ್. ಮೊದಲನೇದಾಗಿ ಸಬ್ಬಕ್ಕಿನ ಒಂದು 4 to 6 hours ನೆನೆಸಿರ್ಬೇಕು ತೊಳೆದು. ಸೊ ಇದು ಇಷ್ಟು ನುಣ್ಣಗಾಗಿರಬೇಕು. ಸೊ ಮೆತ್ತಗೆ ಅವಾಗ ಹಿಂಗೆ ಬಂದಿದ್ರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಹಿಂಗೆ ಬಂದಿಲ್ಲ ಅಂತಂದರೆ ನಾವು ಮುಂದೆ ಮಾಡೋಕ್ಕಾಗಲ್ಲ. ಸೊ ಇದು ಎಷ್ಟಾಗತ್ತೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಸಾಲತ್ತೆ. 2 ಆಲೂಗಡ್ಡೆ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿರೋದು. ಹಾಗೆ ಮಾಡ್ತಾ ಫಸ್ಟು ನಾವು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಇಟ್ಕೋಬೇಕಾಗತ್ತೆ. ನಮ್ಮಲ್ಲಿ ಆಲ್ರೆಡಿ ಹುರಿದಿಟ್ಟಿದ್ರು ಮುಂಚೆನೇ, ಚಟ್ನಿಗೆ ಅದಕ್ಕೆ ಇದಕ್ಕೆ ಬೇಕಾಗತ್ತೆ ಅಂತ. ಸೊ ನೀವೇನು ರೆಡಿ ಇಲ್ಲ ಅಂತ ನೋ ಪ್ರಾಬ್ಲಮ್. ತವಾ ತೊಗೊಳ್ಳಿ, ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಎಣ್ಣೆ ಇರೋ ಬೇಡ. ಚೆನ್ನಾಗಿ ಮಾಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸಿಪ್ಪೆ ಎಲ್ಲ ಹಿಂಗೆ ಹಿಂಡಿದ್ರೆ ಅದು ಪುಡಿ ಎಲ್ಲ ಉದ್ರುಕೊಳ್ಳುತ್ತೆ. ಅಷ್ಟೇ, ಮುಗ್ದೋಯ್ತು. ಅದಾಗಿದ ತಕ್ಷಣ ಒಂದು ರೌಂಡ್ ಅಂತ ರುಬ್ಕೊಳ್ಳೋದಷ್ಟೇ. ಅದನ್ನ ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ನುಣ್ಣಗಾಗಿ ಹೋಗುತ್ತೆ. ಆಮೇಲೆ ಚೆನ್ನಾಗಿರೋದಿಲ್ಲ, ಬಾಯಿಗೆಲ್ಲ ಸಿಗೋದಿಲ್ಲ ಅದು. 2 ಮೀಡಿಯಮ್ ಸೈಜ್ ಪೊಟ್ಯಾಟೊ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಅದನ್ನು ಹೆಚ್ಚಿಟ್ಕೊಂಡಿದೆ. ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡು. ಕರಿಬೇವು, ಸ್ವಲ್ಪ ಗ್ರೇಟೆಡ್ ಅಥವಾ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಶುಂಠಿ, ಆ್ಯಂಡ್ ಕಡಲೆಕಾಯಿ ಬೀಜ ಹೇಳೋದಲ್ಲ, ಹುರಿದು ರೋಸ್ಟ್ ಮಾಡೋದು, ಒಂದು ಸ್ಮಾಲ್ ಗ್ರೈಂಡು ಹಿಂಗಿದೆ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಹಾಕು, ರೋಸ್ಟೆಡ್ ಪೀನಟ್ಸ್. ಸೊ ಚೆನ್ನಾಗಿ ಹಾಕಿದೆ. ಈಗ ನಾವು ಮಸಾಲೆಗಳನ್ನ ಹಾಕೋಣ. ಬೇಕಾಗಿರೋ ಅಷ್ಟು ಜೀರಿಗೆ 1 ಸ್ಪೂನು, 1.5 ಸ್ಪೂನ್. ಜೀರಾ ಪೌಡ್ರು 1 ಟೇಬಲ್ ಟೀ ಸ್ಪೂನ್. ಚಿಟಿಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗಿದೆ. ಇದು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಈಗ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದೆ. ಎಣ್ಣೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮ್ ಇಟ್ಕೊಂಡು ತವಾ ಬಿಸಿ ಆಗೋಕ್ಕೆ ಇಡಬೇಕು. ಸೊ ದಟ್ ಕಚ್ಕೊಳ್ಳಲ್ಲ ಅಥವಾ ಏನೂ ಆಗಲ್ಲ. ಸೊ ಬೇಕಾಗಿರೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ. ಸೊ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿದೆ. ಸೊ ದಿಸ್ ವಿಲ್ ಟೇಕ್ ಅಬೌಟ್ 2 minutes. ಸ್ವಲ್ಪ ಬಿಸಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ಈ ಸೈಜಿಗೆ ಮಾಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ನಿಮ್ಮ ಸೈಜ್ ಇನ್ನೂ ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು. ಈಗ ಒಂದೊಂದೇ ಹಾಕೋಣ. ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಹಿಡೋಕೆ ಹೋದರೆ ಸೀದೋಗುತ್ತಷ್ಟೆ. ಸೊ ಕೀಪ್ ಇಟ್ ವೆರಿ ಸ್ಲೋ, ಸಿಂಪಲ್. ಆರಾಮಾಗಿ ಮಾಡಿ, ಸಿಡಿಯುತ್ತೆ. ಎಣ್ಣೆ ಅಲ್ವಾ, ವಿ ಆಲ್ವೇಸ್ ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಚೆನ್ನಾಗಿ ಒಂದು 4-5 ಹಾಕಿ ಒಂದು 2 to 3 minutes ಆಮೇಲೆ ಫ್ಲಿಪ್ ಮಾಡಿ, ವಿಲ್ ಸಿ ಹೌ ಇಟ್ ಇಸ್. ಸೊ ಒಂದು ಸೈಡ್ ಆಗ್ತಿದೆ ಅಂತಂಗೆ ಚೂರು ಫ್ಲಿಪ್ ಮಾಡಿದೆ 2-3 minutes ಆದಮೇಲೆ. ಸೊ ಅದು ಕಲರ್ ಗೊತ್ತಾಗುತ್ತೆ, ಲೈಟ್ ಬ್ರೌನಿಶ್ ಆಗಿ ಬರ್ತಿದ್ರಾಗ ವಿ ಕ್ಯಾನ್ ಟೇಕ್ ದಟ್ ಆಫ್. ಸೊ ರೆಡಿ ಆಗಿದೆ. ಇಷ್ಟು ಬ್ರೌನ್ ಆಗಿದ್ರೆ ಸಾಕು. Looks so yum. Ready. I'm ready to hot. Trust me, it's yum. Try ಮಾಡ್ಬಿಟ್ಟು ನಂಗೆ ಹೇಳಿ if you liked it. I'm sure you will love it because ಅಷ್ಟು ಚೆನ್ನಾಗಿದೆ. Bye. Thanks for watching. Don't forget to like, subscribe, and comment to my channel.